ಇವತ್ತು 1,25,000 ಕ್ಯೂಸಿಕ್ ನೀರು ಇವತ್ತು ನೀರು ತಮಿಳುನಾಡಿಗೆ ಹೋಗ್ತಾ ಇದೆ. ಹೇಳಿದಲ್ಲಪ್ಪ, ಒಂದೇ ದಿನದಲ್ಲಿ ಒಂದೇ ಗಂಟೆದಲ್ಲಿ ಮೇಕೆದಾಟು ಅನುಮತಿ ಕೊಡ್ತೀನಿ ಅಂತ. ಯಾಕೆ ಕುಮಾರಣ್ಣ, ನಿನ್ನ ಬಜೆಟ್ ಅಲ್ಲಿ ಮಾತಾಡ್ಲಿಲ್ಲ, ನಿನ್ನ ಮಂತ್ರಿಗಳು ಯಾರು ಮಾತಾಡ್ಲಿಲ್ಲ? ಕೇಂದ್ರ ಸರ್ಕಾರ ಕರ್ನಾಟಕ ರಾಜ್ಯಕ್ಕೆ ಇವತ್ತು ಈ ಯೋಜನೆ, ಈ ಹೋರಾಟ ಕರ್ನಾಟಕ ರಾಜ್ಯಕ್ಕೆ ಏನು ಅನ್ಯಾಯ ಆಗಿದೆ, ನ್ಯಾಯವನ್ನು ಕೊಡಿಸ್ಲಿಕ್ಕೋಸ್ಕರ ಡಿ.ಕೆ. ಸುರೇಶ್ ಅವರು ನಮ್ಮ ಹಕ್ಕು, ನಮ್ಮ ತೆರಿಗೆ, ನಮ್ಮ ಹಕ್ಕು ಅಂತ ಹೋರಾಟವನ್ನು ಮಾಡಿದ್ರು. ಒಂದು ದೊಡ್ಡ ಷಡ್ಯಂತ್ರವನ್ನು ಮಾಡಿ ಸೋಲಿಸಿದ್ರಿ. ಚಿಂತೆ ಇಲ್ಲ, ನನಗೆ ಭರವಸೆ ಇದೆ. ಎಲ್ಲ ನನ್ನ ಕಾರ್ಯಕರ್ತರಿಗೆ, ಮತದಾರರಿಗೆ, ರಾಜ್ಯದ ಮತದಾರರಿಗೆ ಹೇಳ್ತೀನಿ, 2028ಕ್ಕೆ ಕಾಂಗ್ರೆಸ್ ಸರ್ಕಾರ ಮತ್ತೆ ಈ ರಾಜ್ಯದಲ್ಲಿ ಸ್ಥಾಪನೆ ಮಾಡುವಂತ ಕೆಲಸವನ್ನು ನಾವು ಮಾಡ್ತೇವೆ. ಆ ವಿಶ್ವಾಸ ಇರಲಿ. ಆ ದೃಷ್ಟಿಯಿಂದ ಇಷ್ಟು ಜನ ಇವತ್ತೆಲ್ಲ ಇಲ್ಲಿ ಬಂದು ಸೇರ್ಕೊಂಡಿದ್ದಾರೆ. ಈಗ ಅವ್ರು ಯಾರು ಮಾತಾಡಿದ್ರು, ದೇವರಾಜ ಸ್ಟ್ರಕ್ ಟರ್ಮಿನಲ್ ಅಂತ, ವೀರಯ್ಯ ಪಾಪ ಅವನು ಮಂತ್ರಿ, MSC ಇದ್ದ, 47 ಕೋಟಿ ಹಂಗೆ ನುಂಗ್ಬಿಟ್ಟು ಜೈಲಿದ್ದಾನೆ. ಯಾಕೆ ಅದ್ರ ಬಗ್ಗೆ ಹೋರಾಟ ಮಾಡ್ತಾ ಇಲ್ಲ? ಯಾಕೆ ಮಾತಾಡ್ತಾ ಇಲ್ಲ? ತನಿಖೆ ಯಾಕೆ ನಡೆಸಲಿಲ್ಲ? ನಾವು ತನಿಖೆ ನಡೆಸಬೇಕಾಗಿತ್ತು. ಹಂಗೆ ದೊಡ್ಡ ಪಟ್ಟಿ ಇದೆ. ಕೃಷಿ ಮಾರುಕಟ್ಟೆ ಮಂಡಳಿ, ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳು, ಆ ಸಿಂಡಿಕೇಟ್ ಬ್ಯಾಂಕಿಂದ ಹೊಂಟೋಯ್ತು. ಅಕ್ರಮವಾಗಿ 87 ಕೋಟಿ ಬೋವಿಂಗ್ ನಿಗಮ, ಯೆಸ್ ಬ್ಯಾಂಕ್ ಹೊಂಟೋಯ್ತು, ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿಗಳು. ಇದನ್ನು ಹೇಳಿ ಕರ್ನಾಟಕ ಕರಕುಶಲ ಅಭಿವೃದ್ಧಿ ನಿಗಮ 2019ರಲ್ಲಿ SBI ಬ್ಯಾಂಕ್, ಹಂಗೆ ಫಿಕ್ಸೆಡ್ ಡಿಪಾಸಿಟ್ ಬೇರೆ ಕಡೆ ಹೊರಟೋಯ್ತು. ಇದಕ್ಕೆ ಉತ್ತರ ಹೇಳಿ. ಆಮೇಲೆ ಬಿಡಿ, ಮೈಸೂರದು ಬಿಡಿ, ಎಲ್ಲಿ ಬೇಕಾದ್ರೂ ನಾನು ಮಾತಾಡ್ತೀನಿ. ಈಗೆಲ್ಲ ಮಾತಾಡಿದ್ರು, ಏನ್ ಚಿಂತೆ ಇಲ್ಲ.